ಮೊನ್ನೆ ತಾನೇ ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಅವಮಾಸಿನ ಭಾಷಣ ಮಾಡಿರುವ ಕೋಮು ದ್ವೇಷ ಭಾಷಣಕಾರ ಸೂಲಿಬೆಲೆ ಧಾರವಾಡದಲ್ಲಿ ಕೋಮು ಗಲಭೆಗಳಿಗೆ ಪ್ರಚೋದನೆ ನೀಡಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರಲು ಭಾಷಣ ಮಾಡಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊದಲೇ ಶಿವಮೊಗ್ಗ ಕೋಮು ಸೂಕ್ಷ್ಮ ಪ್ರದೇಶ ಎಂದು ಹೆಸರು ಮಾಡಿರುವುದು ಇಂತಹ ಕೋಮು ದ್ವೇಷ ಭಾಷಣಕಾರರಿಂದ ಹಲವು ಕೋಮು ಗಲಭೆಗಳು ನಡೆದು ಶಿವಮೊಗ್ಗ ನಾಗರಿಕ ಸಮಾಜ ಅನುಭವಿಸುವಂತಾಗಿದೆ. ಈ ಪದೇ ಪದೇ ಕೋಮು ಗಲಭೆಯಿಂದ ಜನಸಾಮಾನ್ಯರ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿದೆ ಎಂದು ಜನರಲ್ಲಿ ಆತಂಕ ಇದೆ. ಚಕ್ರವರ್ತಿ ಸೂಲಿಬೆಲೆಗೆ ಶಿವಮೊಗ್ಗ ಎಂಟ್ರಿ ಫಿಕ್ಸ್ ತಡೆಯಲು ಎಸ್ಡಿಪಿಐ ರಣತಂತ್ರ. ಜಿಲ್ಲೆಯಲ್ಲಿ ಮತ್ತೆ ರಾಜಕೀಯ ಕಿಚ್ಚು ಹತ್ತಿಕೊಂಡಿದೆ. ಕೋಮು ದ್ವೇಷದ ಭಾಷಣಗಳನ್ನು ಮಾಡುತ್ತಾರೆ ಎಂದು ಆರೋಪಿಸಿ ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಶಿವಮೊಗ್ಗ ಜಿಲ್ಲಾ ಪ್ರವೇಶಕ್ಕೆ ನಿಷೇಧ ಹೇರಬೇಕು ಎಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಟ್ಟು ಹಿಡಿದಿದೆ. ಇಂದು ಎಸ್ಡಿಪಿಐ ಜಿಲ್ಲಾ ಸಮಿತಿಯ ನಿಯೋಗವು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಮಹತ್ವದ ಮನವಿ ಪತ್ರ ಸಲ್ಲಿಕೆ ಮಾಡಿದೆ. ಚಕ್ರವರ್ತಿ ಸೂಲಿಬೆಲೆ ಅವರು ತಮ್ಮ ಭಾಷಣಗಳ ಮೂಲಕ ಸಮಾಜದಲ್ಲಿ ಅಶಾಂತಿ ಮೂಡಿಸುತ್ತಿದ್ದಾರೆ ಮತ್ತು ಕೋಮು ಭಾವನೆಗಳನ್ನು ಕೆರಳಿಸುತ್ತಿದ್ದಾರೆ ಎಂಬುದು ಎಸ್ಡಿಪಿಐ ಮುಖಂಡರ ಗಂಭೀರ ಆರೋಪ. ಬಹಿಷ್ಕಾರಕ್ಕೆ ಆಗ್ರಹ. ದ್ವೇಷ ಭಾಷಣಗಳ ಚಕ್ರವರ್ತಿ ಎಂದು ಸೂಲಿಬೆಲೆ ಅವರನ್ನು ಕರೆದಿರುವ ಸಮಿತಿ ಯಾವುದೇ ಕಾರಣಕ್ಕೂ ಅವರಿಗೆ ಶಿವಮೊಗ್ಗ ಜಿಲ್ಲೆಯೊಳಗೆ ಕಾರ್ಯಕ್ರಮ ನೀಡಲು ಅಥವಾ ಪ್ರವೇಶಿಸಲು ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದೆ. ಶಾಂತಿ ಭಂಗದ ಆತಂಕ. ಒಂದು ವೇಳೆ ಅವರಿಗೆ ಅವಕಾಶ ನೀಡಿದರೆ ಜಿಲ್ಲೆಯ ಸೌಹಾರ್ದತೆ ಕೆಡಬಹುದು. ಆದ್ದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಅವರ ಮೇಲೆ ನಿರ್ಬಂಧ ಹೇರಲೇಬೇಕು ಎಂದು ಒತ್ತಾಯಿಸಲಾಗಿದೆ. ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಕರ್ತವ್ಯ. ಪ್ರಚೋದನಕಾರಿ ಭಾಷಣ ಮಾಡುವವರಿಗೆ ಇಲ್ಲಿ ಜಾಗವಿಲ್ಲ. ಎಸ್ಡಿಪಿಐ ಜಿಲ್ಲಾ ಸಮಿತಿ. ಈಗ ಎಲ್ಲರ ಕಣ್ಣು ಶಿವಮೊಗ್ಗ ಪೊಲೀಸರ ಮೇಲಿದೆ. ಎಸ್ಡಿಪಿಐ ನೀಡಿದ ಈ ಮನವಿಗೆ ಖಾಕಿ ಪಡೆ ಯಾವ ರೀತಿ ಪ್ರತಿಕ್ರಿಯಿಸಲಿದೆ? ಸೂಲಿಬೆಲೆ ಅವರ ಕಾರ್ಯಕ್ರಮಗಳಿಗೆ ಬ್ರೇಕ್ ಬೀಳುತ್ತಾ ಅಥವಾ ಎಂದಿನಂತೆ ಅವರ ಭಾಷಣದ ಘರ್ಜನೆ ಮಲೆನಾಡಲ್ಲಿ ಕೇಳಿಬರುತ್ತಾ? ಕಾದು ನೋಡಬೇಕು.